ದಾವಣಗೆರೆ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಆದ್ರೆ ಇನ್ನು ಬಾಗಲಕೋಟೆಯಲ್ಲಿ ನಿರೀಕ್ಷೆಯಂತೆ ಒನ್ಸ್ ಅಗೇನ್ ಮಾಜಿ ಶಾಸಕರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ವೀರಣ್ಣ ಚರಂತಿಮಠ ಅವರಿಗೆ ಟಿಕೆಟ್ ಘೋಷಣೆ ಮಾಡಿದೆ ಬಿಜೆಪಿ. ಒನ್ಸ್ ಅಗೇನ್ ವೀರಣ್ಣ ಚರಂತಿಮಠ ಅವರೇ ಅಖಾಡದಲ್ಲಿದ್ದಾರೆ. ಕಳೆದ ಬಾರಿ ಎಚ್.ವೈ ಮೇಟಿ ವಿರುದ್ಧ 5878 ಮತಗಳಿಂದ ಸೋತಿದ್ರು ವೀರಣ್ಣ ಚರಂತಿಮಠ್. ಬಾಗಲಕೋಟೆಯಲ್ಲಿ ಅನುಕಂಪದ ಅಲೆ ವರ್ಕೌಟ್ ಆಗುವುದು ತೀರಾ ಕಷ್ಟ. ಮೇಟಿ ಕುಟುಂಬದಲ್ಲೇ ಟಿಕೆಟ್ಗೆ ಫೈಟ್ ಆಗ್ತಾ ಇರೋದ್ರಿಂದ ಬಿಜೆಪಿಗೆ ಅದು ವರದಾನ ಆಗೋ ನಿರೀಕ್ಷೆ ಇದೆಯಂತೆ. ಟಿಕೆಟ್ ನಿರೀಕ್ಷೆಯಲ್ಲಿದ್ದ ಪರಿಷತ್ ಸದಸ್ಯ PH ಪೂಜಾರ್ ಅವರಿಗೆ ಶಾಕ್ ಎದುರಾಗಿದೆ. ಟಿಕೆಟ್ ಕೊಟ್ಟ ಪಕ್ಷದ ವರಿಷ್ಠರಿಗೆ ಧನ್ಯವಾದ ಅಂತ ಮಾಜಿ ಶಾಸಕ ವೀರಣ್ಣ ಚರಂತಿಮಠ್ ಹೇಳಿದ್ದಾರೆ. ಪಕ್ಷ ಬಿಟ್ಟು ಹೋದವರನ್ನ ವಾಪಸ್ ಕರೆ ತರುವ ಕೆಲಸವನ್ನ ಕೂಡ ಮಾಡ್ತೀನಿ. ಕಾರಜೋಳ ಮತ್ತು ಅರುಣ್ ಶಹಾಪುರ್ಗೆ ವರಿಷ್ಠರು ಜವಾಬ್ದಾರಿ ಕೊಟ್ಟಿದ್ದಾರೆ ಬಾಗಲಕೋಟೆಯನ್ನ ಗೆಲ್ಲಿಸಬೇಕು ಅಂತ. ಬಾಗಲಕೋಟೆಯಲ್ಲಿ ಬಿಜೆಪಿ ಗೆಲ್ಲಲೇಬೇಕು, ಹಿಂದುತ್ವ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದ್ದಾರಂತೆ. ಮಾರ್ಚ್ 23ರಂದು ನಾಮಪತ್ರ ಸಲ್ಲಿಸ್ತೀನಿ ಅಂತ ವೀರಣ್ಣ ಚರಂತಿಮಠ್ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಎಲ್ಲರಿಗೂ ಮೊದಲಿಗೆ ಯುಗಾದಿ ಹಬ್ಬ ಹಾಗೂ ಹಿಂದೂಗಳ ಹೊಸ ವರ್ಷಕ್ಕೆ ಶುಭಾಶಯಗಳನ್ನು ತಿಳಿಸ್ತಾ, ನನಗೂ ಈಗ ತಾನೇ ಗೊತ್ತಾಗಿದೆ ಟಿಕೆಟ್ ಅನೌನ್ಸ್ ಆಗಿದೆ ಅಂತ. ನಮ್ಮ ರಾಷ್ಟ್ರೀಯ ನಾಯಕತ್ವಕ್ಕೂ ರಾಜ್ಯದ ನಾಯಕತ್ವಕ್ಕೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮೊದಲನೇದಾಗಿ. ಮತ್ತು ಇದು ಮೊದಲಿನಿಂದ ಅನೇಕ ಬಾರಿ ನಾವು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಲ್ಲಿ ಗೆದ್ದಿದ್ದರಿಂದ ಹೋದ ಚುನಾವಣೆಯಲ್ಲಿ ನಮ್ಮ ಪಕ್ಷದಲ್ಲಿನೇ ಅನೇಕ ಗೊಂದಲಗಳಿಂದ ಸ್ವಲ್ಪ ಹಿನ್ನಡೆ ಆಗಿರ್ಬೋದು. ಅವೆಲ್ಲ ಗೊಂದಲಗಳು ಈಗ ನಿವಾರಣೆ ಆಗಿದ್ದಾವೆ. ಈ ಸಾರಿ ಮತ್ತೆ 3 ವರ್ಷ ಏನು ಬಾಗಲಕೋಟೆ ಅಭಿವೃದ್ಧಿಯಿಂದ ವಂಚಿತ ಆಗಿದೆ, ಜನಗಳಿಗೂ ಕೂಡ ಸಾಕಷ್ಟು ತೊಂದರೆಯಾಗಿದೆ. ಆ ದೃಷ್ಟಿಯನ್ನು ಇಟ್ಟುಕೊಂಡು ಮತ್ತೆ ಇಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ತದೆ. ಬಿಜೆಪಿ ಇಲ್ಲಿ ಗೆಲ್ಲಬೇಕು, ಹಿಂದುತ್ವ ಇಲ್ಲಿ ಗೆಲ್ತದೆ. ಎಲ್ಲರಿಗೂ ಮೊದಲಿಗೆ ಯುಗಾದಿ ಹಬ್ಬ ಹಾಗೂ ಹಿಂದೂಗಳ ಹೊಸ ವರ್ಷಕ್ಕೆ ಶುಭಾಶಯಗಳನ್ನು ತಿಳಿಸ್ತಾ, ನನಗೂ ಈಗ ತಾನೇ ಗೊತ್ತಾಗಿದೆ ಟಿಕೆಟ್ ಅನೌನ್ಸ್ ಆಗಿದೆ ಅಂತ. ನಮ್ಮ ರಾಷ್ಟ್ರೀಯ ನಾಯಕತ್ವಕ್ಕೂ ರಾಜ್ಯದ ನಾಯಕತ್ವಕ್ಕೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮೊದಲನೇದಾಗಿ. ಓಕೆ, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕವನ. ಒನ್ಸ್ಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕವನ, ಈಗ ತಾನೇ ದಾವಣಗೆರೆ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದ್ ರೀತಿ ಅಚ್ಚರಿ ಅಭ್ಯರ್ಥಿ ಅನ್ನೋ ರೀತಿ ಕಣಕ್ಕಿಳಿಸಿದೆ ಬಿಜೆಪಿ ಅಂತ. ಬಟ್ ಬಾಗಲಕೋಟೆಯಲ್ಲಿ ನೋ ಡೌಟ್ ವೀರಣ್ಣ ಚರಂತಿಮಠ ಅವರಿಗೆ ಸಿಗುತ್ತೆ ಅನ್ನುವಂತ ಲೆಕ್ಕಾಚಾರಗಳಿತ್ತು. ಬಿಕಾಸ್ ತುಂಬಾ ಕಡಿಮೆ ಅಂತರದಲ್ಲಿ ಲಾಸ್ಟ್ ಟೈಮ್ ಕೂಡ ಸೋತಿದ್ರು. ಅಂದ್ರೆ ಅದೃಷ್ಟ ಪರೀಕ್ಷೆ ಬಾಗಲಕೋಟೆಯಲ್ಲಿ ಹೆಂಗೆ ಅಂದ್ರೆ ಒಂದ್ಸಾರಿ ಎಚ್.ವೈ ಮೇಟಿ, ಒಂದ್ಸಾರಿ ವೀರಣ್ಣ ಚರಂತಿಮಠ ಅನ್ನುವಂತ ಪರಿಸ್ಥಿತಿ ಇತ್ತು ಆ ಭಾಗದಲ್ಲಿ. ಈ ಬಾರಿ ಏನೆಲ್ಲ ಲೆಕ್ಕಾಚಾರಗಳು, ಏನೆಲ್ಲ ಪ್ಲಾನಿಂಗ್ಗಳು ವರ್ಕೌಟ್ ಮಾಡೋದಕ್ಕೆ ಬಿಜೆಪಿ ಪಾಳೆಯ ಸಿದ್ಧ ಆಗ್ತಾ ಇದೆ ಅಂತ ಬಾಗಲಕೋಟೆಯಲ್ಲಿ? ಈಗ ಬಾಗಲಕೋಟೆ ಬಿಜೆಪಿ ಅಭ್ಯರ್ಥಿಯನ್ನ ಸಹ ಘೋಷಣೆ ಮಾಡಿರುವಂಥದ್ದು. ಬಹುತೇಕ ವೀರಣ್ಣ ಚರಂತಿಮಠ ಅವ್ರಿಗೆ ಒಂದು ಬಿಜೆಪಿ ಟಿಕೆಟ್ ಸಿಗುತ್ತೆ ಬಾಗಲಕೋಟೆಯಲ್ಲಿ ಎನ್ನುವಂತಹ ಚರ್ಚೆ ಸಹ ಇತ್ತು. ಅದರಂತೆಯೇ ಸಹ ಇದೀಗ ವೀರಣ್ಣ ಚರಂತಿಮಠ ಅವ್ರಿಗೆ ಬಿಜೆಪಿ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ. ಯಾಕಂದ್ರೆ ಈಗಾಗಲೇ ವೀರಣ್ಣ ಚರಂತಿಮಠ ಅವ್ರನ್ನ ನಾವು ಬಾಗಲಕೋಟೆಯಲ್ಲಿ ನೋಡೋದಾದ್ರೆ ಸಾಕಷ್ಟು ಹಿಡಿತವನ್ನ ಹೊಂದಿದ್ದಾರೆ. ಒಂದು ಬಾರಿ ಎಚ್.ವೈ ಮೇಟಿ ಅಂತ ಆದ್ರೆ ಇನ್ನೊಂದು ಬಾರಿ ವೀರಣ್ಣ ಚರಂತಿಮಠ ಅಂತಾನೆ ಇತ್ತು ನೀವು ಹೇಳಿದ ಹಾಗೆ. ಇದರ ಜೊತೆಗೆ ಕಳೆದ ಬಾರಿ ಅವರು 5878 ಮತಗಳ ಅಂತರ ಸೋತಿದ್ರು. ಸೊ ಹೀಗಾಗಿ ಈ ಬಾರಿ ವೀರಣ್ಣ ಚರಂತಿಮಠ ಅವ್ರಿಗೆ ಗೆಲುವು ಅಷ್ಟೊಂದು ಕಷ್ಟ ಅಂತ ಏನಿಲ್ಲ. ಈಗಾಗಲೇ ಬಾಗಲಕೋಟೆಯಲ್ಲಿ ನಾವು ಗೆದ್ದು ಬೀಗಿದ್ದೇವೆ ಅನ್ನುವಂತಹ ಚಿಂತನೆಯಲ್ಲೇ ಸಹ ಬಿಜೆಪಿ ಇರುವಂಥದ್ದು. ಯಾಕಂದ್ರೆ ವೀರಣ್ಣ ಚರಂತಿಮಠ ಅವರು ಬಾಗಲಕೋಟೆಯಲ್ಲಿ ಅಷ್ಟೊಂದು ಹಿಡಿತವನ್ನ ಸಹ ಹೊಂದಿದ್ದಾರೆ. ಇನ್ನು ಎಚ್.ವೈ ಮೇಟಿ ಅವರ ನಿಧನದ ಮೇರೆಗೆ ಈ ಒಂದು ತೆರವಾದಂತಹ ಕ್ಷೇತ್ರ ಇದಾಗಿದೆ. ಇನ್ನು ಎಚ್.ವೈ ಮೇಟಿ ಅವರ ಕುಟುಂಬದಲ್ಲೇ ಈ ಒಂದು ಅಭ್ಯರ್ಥಿ ವಿಚಾರವಾಗಿ ಸಾಕಷ್ಟು ಒಡಕು ಸಹ ಇದೆ. ಸೊ ಹೀಗಾಗಿ ಅಲ್ಲಿ ಯಾವುದೇ ರೀತಿಯಾದಂತಹ ಅಂದ್ರೆ ಈಗಾಗಲೇ ಯಾರ ನಿಧನದ ಮೇರೆಗೆ ಏನಾದರೂ ಕ್ಷೇತ್ರಗಳು ತೆರವಾದ್ರೆ ಅಲ್ಲಿ ಅನುಕಂಪದ ಆಧಾರ ಸಹ ಇರುತ್ತೆ. ಆದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಅನುಕಂಪದ ಅಲೆ ಇಲ್ಲ. ಈಗಾಗಲೇ ಸಾಕಷ್ಟು ಬಾರಿ ವೀರಣ್ಣ ಚರಂತಿಮಠ ಅವರು ಸಹ ಬಾಗಲಕೋಟೆಯಲ್ಲಿ ಜಯವನ್ನ ಗಳಿಸಿದ್ದಾರೆ. ಸೊ ಹೀಗಾಗಿ ಅನುಕಂಪದ ಅಲೆ ಇಲ್ಲಿ ಯಾವ ರೀತಿಯಾಗಿ ಇಲ್ಲ. ಜೊತೆಗೆ ಬಿಜೆಪಿಗೆ ಲಾಭವಾಗುವಂಥದ್ದು ಇಲ್ಲಿ ಎಚ್.ವೈ ಮೇಟಿ ಅವರ ಕುಟುಂಬದಲ್ಲೇ ಸಾಕಷ್ಟು ಒಡಕಿರುವಂಥದ್ದು. ಯಾರನ್ನ ಅಭ್ಯರ್ಥಿಯಾಗಿ ನಾವು ಘೋಷಣೆ ಮಾಡಬೇಕು, ಯಾರು ನಾವು ಸಹ ಅಭ್ಯರ್ಥಿ ಆಗ್ತೀವಿ ಅಂತ ಸ್ವತಃ ಎಚ್.ವೈ ಮೇಟಿ ಅವರ ಕುಟುಂಬದಲ್ಲೇ ಇದೆ. ಸೊ ಹೀಗಾಗಿ ಇದೆಲ್ಲ ಗೊಂದಲಗಳು, ಇದೆಲ್ಲ ಕಾಂಗ್ರೆಸ್ನ ಸಮಸ್ಯೆಗಳಿಂದ ಇದೀಗ ಬಿಜೆಪಿಗೆ ಸಾಕಷ್ಟು ಲಾಭ ಆಗುತ್ತೆ ಅನ್ನುವಂಥದ್ದು. ಸೊ ಹೀಗಾಗಿ ವೀರಣ್ಣ ಚರಂತಿಮಠ ಅವ್ರಿಗೆ ಹೈಕಮಾಂಡ್ ಸಹ ಮಣೆ ಹಾಕಿರುವಂಥದ್ದು. ಕಳೆದ ಬಾರಿ ಏನು 5878 ಮತದಲ್ಲಿ ಸೋತಿದ್ರು, ಈ ಬಾರಿ ಮತ್ತಷ್ಟು ಸಾಕಷ್ಟು ಮತಗಳ ಅಂತರದಲ್ಲಿ ಗೆಲುವನ್ನ ಸಾಧಿಸ್ತಾರೆ ಅನ್ನುವಂಥದ್ದು ಹೈಕಮಾಂಡ್ಗೂ ಸಹ ಇರುವಂಥದ್ದು. ರಾಜ್ಯ ವರಿಷ್ಠರ ಯೋಚನೆಯಲ್ಲೂ ಸಹ ಇದೆ ಇರುವಂಥದ್ದು. ಶ್ರುತಿ, ಓಕೆ ಕವನ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಟ್ನಲ್ಲಿ ಬಿಜೆಪಿ ಅಳೆದು ತೂಗಿ ಲೆಕ್ಕಾಚಾರಗಳನ್ನ ಹಾಕಿ 2 ಕ್ಷೇತ್ರಗಳಲ್ಲಿ ತನ್ನ ಅಭ್ಯರ್ಥಿಯನ್ನ ಘೋಷಣೆ ಮಾಡಿ ಆಗಿದೆ.